ನನ್ಗೆ ನಿಮ್ಮ ಅವಶ್ಯಕತೆ ಇಲ್ಲ, ನಮ್ಮ ಅಪ್ಪನ ಅವಶ್ಯಕತೆನೂ ಇಲ್ಲ. ನೀವ್ ಯಾರು ನನ್ನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ದಾರಿಲಿ ಯಾರು ಒಬ್ರು ಕೆಟ್ಟವ್ರು ಸಿಕ್ಕರು ಅಂದಿದ ತಕ್ಷಣ ಎಲ್ಲರೂ ಕೆಟ್ಟವ್ರಾಗಿರಲ್ಲ. ನನ್ನನ್ನ ನಾನು ನೋಡ್ಕೊಳ್ಳೋದು ಗೊತ್ತು, ಕಾಪಾಡ್ಕೊಳ್ಳೋದು ಗೊತ್ತು. ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತಿದ್ದೀನಿ ಅಷ್ಟೇ. ನನ್ನ ಬ್ಯಾಗ್ ಕೊಡಿ. ನಿನಗೆ ಬೆಂಗಳೂರಿಗೆ ಹೋಗಬೇಕು ತಾನೆ? ನಾನು ನಿನ್ನನ್ನು ಬೆಂಗಳೂರಿಗೆ ಕಳಿಸ್ತೀನಿ, ನಡಿ. ಬೆಂಗಳೂರಿಗೆ ಒಂದು ಟಿಕೆಟ್ ಕೊಡಿ. ಎಷ್ಟು ಗಂಟೆ ಬಸ್ ಮೇಡಮ್? 11 ಗಂಟೆಗೆ. ನೇಮ್ ಹೇಳಿ. ಮಯೂರಿ. 1000 ರೂಪೀಸ್ ಕೊಡಿ ಮೇಡಮ್. ತೊಗೊಳ್ಳಿ ಟಿಕೆಟ್. ಮೇಡಮ್ ಇನ್ನು 10 ನಿಮಿಷಕ್ಕೆ ಬಸ್ ಹೊರಡುತ್ತೆ, ಬೇಗ ಹೋಗಿ. ಸರಿ, ಬಾ. ಮಯೂರಿ, ನೋಡು, ಇದೇ ನಿನ್ನ ಸೀಟು, ಕೂತ್ಕೋ. ನಿನ್ನ ಪಕ್ಕದಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಗಂಡಸ್ರೆ ಯಾರಾದರೂ ಬಂದರೆ ಡ್ರೈವರ್ಗೆ ಹೇಳಿ ಸೀಟ್ ಬದಲಾಯಿಸ್ಕೊ. ತಗೋ ಟಿಕೆಟ್. ನಾನು ಹೋಗಿ ನೀರು ತಗೊಂಬರ್ತೀನಿ. ನೋಡು, ಮುಂದೆ ಎಲ್ಲಾದ್ರೂ ಬಸ್ ನಿಲ್ಲಿಸ್ತಾರೆ, ಅಲ್ಲಿ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗು. ಹಸ್ಕೊಂಡು ಹೋಗ್ಬೇಡ. ಇರು, ತಗೋ ದುಡ್ಡಿಟ್ಕೋ. ಇಲ್ಲಿ ತಗೋ, ತಗೋ. ಅವಿನಾಶ್ ಅವ್ರ ಫೋನು ಆವಾಗಿಂದ ಮಾಡ್ತಾನೆ ಇದ್ದಾರೆ. ಏನಂತ ಉತ್ತರ ಹೇಳೋದು?
ಹಲೋ, ಸುಮತಿ ಅವರೇ, ಹಾ, ನಾನು ಅವಿನಾಶ್ ಮಾತಾಡ್ತಿದ್ದೀನಿ. ಹೇಳಿ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಆಗ್ಲಿಂದ ಮಯೂರಿ ಜೊತೆ ಮಾತಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಏನಾದರೂ ಸಮಸ್ಯೆ ಇದೆಯಾ? ಏನಾದರೂ ಇದ್ರೆ ಮುಚ್ಚಿಡದೆ ದಯವಿಟ್ಟು ನನಗೆ ಹೇಳಿ. ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ನೀವು ಗಾಬರಿ ಆಗಬೇಡಿ. ಇಲ್ಲಿ ಮಯೂರಿ ಆರಾಮಾಗಿದ್ದಾಳೆ, ಏನು ಸಮಸ್ಯೆನೂ ಇಲ್ಲ. ಮತ್ತೆ ನೀವು ನಿಶ್ಚಿಂತೆಯಾಗಿರಿ. ಥ್ಯಾಂಕ್ ಗಾಡ್. ನಿಮ್ಮ ಮಾತು ಕೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಮಯೂರಿನ ಕರಿತೀರಾ? ಅವಳ ಜೊತೆ ಮಾತಾಡಬೇಕು. ಹಾ, ಕರಿತೀನಿ. ಮಯೂರಿ, ಬೇಗ ಬಾಮ್ಮ. ಹಲೋ ಮಗಳೇ, ಮಯೂರಿ ಹೇಗಿದೆಯಮ್ಮ? ಡ್ಯಾಡಿ, ಮಯೂರಿ ಯಾಕೆ ಅಳ್ತಾ ಇದೆಯಮ್ಮ? ಏನಾಯ್ತು ಮಯೂರಿ? ಮಯೂರಿ ಪ್ಲೀಸ್ ಅಳ್ಬೇಡ. ಏನಾಯ್ತು ಅಂತ ಹೇಳು. ಅಲ್ಲಿ ನಿನ್ಗೆ ಏನಾದ್ರೂ ಪ್ರಾಬ್ಲಮಾ? ನಾನು ಸುಮತಿ ಮಾತಾಡ್ತಿದ್ದೀನಿ. ಸುಮತಿ ಅವರೇ, ಮಯೂರಿ ಯಾಕೆ ಅಳ್ತಿದ್ದಾಳೆ? ಏನಾಯ್ತು ಅವಳಿಗೆ? ಅವಳು ಯಾವತ್ತೂ ಈ ರೀತಿ ಹತ್ತಿದ್ದೇ ಇಲ್ಲ. ಏನೂ ಇಲ್ಲ ಅವಿನಾಶ್ ಅವರೇ, ನಿಮ್ಮಿಂದ ದೂರ ಇದ್ದಾಳಲ್ಲ ಅದಕ್ಕೆ. ನಿಮ್ಮ ಧ್ವನಿ ಕೇಳಿದ ತಕ್ಷಣ ಅವಳಿಗೆ ಸಂಕಟ ಆಗೋಯ್ತು. ಅದು ಮಕ್ಕಳ ಮನಸ್ಸು ಇಂಥ ಪರಿಸ್ಥಿತಿನಲ್ಲಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆಯಲ್ಲ. ನಿಜ, ನನಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ ಸುಮತಿ ಅವರೇ, ನನ್ನ ಪರಿಸ್ಥಿತಿ ಹೀಗಿದೆಯಲ್ಲ. ಇಲ್ದಿದ್ರೆ ಇರೋ ಮಗಳನ್ನ ದೂರ ಮಾಡ್ಕೊಂಡು ನಾನು ಬದುಕಿರೋಕ್ ಸಾಧ್ಯನೇ ಇಲ್ಲ. ಅದನ್ನ ಬಿಟ್ಟು ಅವಳಿಗೆ ಬೇರೆ ಪ್ರಾಬ್ಲಮ್ ಇಲ್ಲ ಅಲ್ವಾ? ಏನೂ ಇಲ್ಲ, ಅವಳನ್ನ ನೋಡ್ಕೊಳ್ಳೋಕ್ಕೆ ನಾವೆಲ್ಲ ಇದ್ದೀವಲ್ಲ. ನೀವು ಮಯೂರಿ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಅವಳು ನನ್ನ ಮಗಳು, ಅವಳ ಜವಾಬ್ದಾರಿ ನಂದು. ಮತ್ತೆ ಅವಿನಾಶ್ ಅವರೇ, ಬೇರೆ ವಿಷಯ? ಆಯ್ತು, ನಮಸ್ಕಾರ. ಮಯೂರಿ, ಐ ಲವ್ ಯು. ರೀ, ಅದು ಮೇಘ, ಮೇಘ ಸಮಾಧಾನ ಮಾಡ್ಕೊ. ಅಳ್ಬೇಡಮ್ಮ, ಅಳ್ಬೇಡ.
ನೀ ಆರಾಮಾಗಿ ಬಂದೆ ತಾನೆ? ಏನು ತೊಂದರೆ ಆಗಿಲ್ವಲ್ಲ? ಇಲ್ಲ ಅಮ್ಮ. ಅದೇ ಅವ್ರ ದೊಡ್ಡವನು ಕಡೆ, ಅದೇ ಅವ್ರ ದೊಡ್ಡವನು. ಅಳ್ಬೇಡ ಮೇಘ. ಮಯೂರಿ ಪಾಪ ತುಂಬ ಹೆದರ್ಕೊಂಡಿದ್ದಾಳೆ ಕಣೆ. ಅವಳಿಗೆ ಸ್ವಲ್ಪ ಧೈರ್ಯ ಹೇಳ್ತೀಯಾ? ಅವಳ ಜೊತೆ ಹೋಗಿರ್ತೀಯಾ? ಸರಿ ಅಮ್ಮ. ಜಾಣ, ಹೋಗು ಹೋಗು ಕಂದ. ನಿಮ್ಮನ್ನು ನೋಡೋ ತನಕ ನಾವಿಬ್ರು ಹೆದ್ರು ಹೋಗಿದ್ವಿ. ಭಯಕ್ಕೆ ನಮ್ಮ ಪ್ರಾಣನೇ ಹೋಗಂಗಾಗ್ಬಿಟ್ಟಿತ್ತು. ಸದ್ಯ ಅವರಿಬ್ರು ಸುರಕ್ಷಿತವಾಗಿ ಮನೆಗೆ ಬಂದ್ರಲ್ಲ. ಅಂದಹಾಗೆ ಮಯೂರಿ ಎಲ್ಲಿದ್ಲು ಅದಕ್ಕೆ? ಮಾರ್ಕೆಟಲ್ಲಿದ್ಲು. ಮಾರ್ಕೆಟ್ ಅಲ್ಲ, ಇವರೆಲ್ಲ ಹೋಗಿ ಅಲ್ಲಿ ಹುಡುಕಿದ್ರಲ್ಲ ಅಕ್ಕ, ಅವಳಲ್ಲಿ ಸಿಗ್ಲಿಲ್ವಲ್ಲ? ನನಗೆ ಅವಳಲ್ಲೇ ಸಿಕ್ಕಿದ್ದು. ಹೋಗ್ಲಿ ಬಿಡಿ, ಹೇಗೂ ಸುರಕ್ಷಿತವಾಗಿ ಇಬ್ರು ಮನೆಗೆ ಬಂದ್ರಲ್ಲ, ಅಷ್ಟು ಸಾಕು. ಅಣ್ಣ ಅಂತೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ನೀವು ಬರೋ ತನಕ ಒಂದೇ ಸಮನೆ ಹಾರಾಡ್ತಿದ್ರು. ಹೌದಕ್ಕ, ಅವ್ರ ಕೋಪ ನೋಡಿದ್ರೆ ಮಯೂರಿನ ಮತ್ತೆ ಈ ಮನೇಲಿ ಇರೋದಕ್ಕೆ ಬಿಡೋದಿಲ್ಲ ಅನ್ಸುತ್ತೆ. ರೀ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವಳಿನ್ನೂ ಚಿಕ್ಕ ಹುಡುಗಿ, ಅವಳಿಗಿನ್ನೂ ಪ್ರಪಂಚ ಜ್ಞಾನ ಇನ್ನೂ ಇಲ್ಲ. ಇಷ್ಟು ದಿವಸ ಅವ್ರ ಅಪ್ಪ ಅಮ್ಮನ ಪ್ರೀತಿನಲ್ಲಿ ಮುಕ್ತವಾಗಿ ಬೆಳೆದವಳು. ಈಗ ನಮ್ಮನೆ ರೀತಿ ನೀತಿಗೆ ಹೊಂದ್ಕೋಬೇಕು ಅಂದರೆ ಅವಳಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಅವಳು ಸ್ವಲ್ಪ ಹಠಮಾರಿತನ ಇದೆ, ಆದರೂ ಮಗು ಅಲ್ವಾ? ಮಗುನ ಮೇಘನಿಗೆ ಮಂಕು ಬೂದಿ ಏರ್ಚಿ ಯಾವ ರೀತಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಲು ಅಂತ ಗೊತ್ತಿದೆಯಾ ನಿನಗೆ? ಅದರಲ್ಲೂ ಮೇಘನ ಒಂಟಿಯಾಗಿ ಬಿಟ್ಟ. ರೀ, ಅವಳೆಲ್ಲೂ ತಪ್ಪಿಸ್ಕೊಂಡು ಹೋಗಿರ್ಲಿಲ್ಲ ರೀ. ಮನೆಯಿಂದ ಹೊರಗಡೆ ಹೋದವಳಿಗೆ ದಾರಿ ಗೊತ್ತಾಗದೆ ಜನರ ಮಧ್ಯೆ ಕಳೆದೋದ್ಲು ಅಷ್ಟೇ. ಈ ರೀತಿ ಸಮರ್ಥನೆ ಕೊಡೋದನ್ನ ಯಾವಾಗಿಂದ ಕಲ್ತಿಸುತ್ತೆ? ಅವಳು ಮಾಡೋ ಪ್ರತಿಯೊಂದು ತಪ್ಪನ್ನು ಹೊಟ್ಟೆಗೆ ಹಾಕ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ಥರ ಆಡ್ತಿದ್ಯಲ್ಲ, ಯಾಕೆ ಸುಮತಿ? ನೋಡು, ನೀನು ಅವಳ ಪರವಾಗಿ ಏನೇ ವಕಾಲತ್ ವಹಿಸ್ಕೊಂಡು ಮಾತಾಡಿದ್ರು ಅವಳಿಗೆ ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಆ ಕಾರಣಕ್ಕೆ ಅವಳು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಲು ಅನ್ನೋದಂತೂ ಸತ್ಯ. ಇಲ್ಲಿ ನೋಡಿ, ನನ್ನ ಮಾತನ್ನ ನಂಬಿ ಇನ್ನೊಂದ್ಸಲ ಅವಳು ಈ ರೀತಿ ತಪ್ಪು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ದಯವಿಟ್ಟು ನೀವು ಕೋಪ ಮಾಡ್ಕೊಳ್ದೆ ಅವಳನ್ನ ಇದೊಂದ್ಸಲ ಕ್ಷಮಿಸ್ಬಿಡಿ. ಕ್ಷಮಿಸೋದಾ? ಇಷ್ಟೆಲ್ಲ ರಾದ್ಧಾಂತ ಆದ್ಮೇಲೂ ಅವಳನ್ನ ನಿನ್ನಿಂದ ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ ಸುಮತಿ? ಯಾಕಂತ ಕುರುಡು ಪ್ರೇಮನೋ ನಿನಗೆ ಅವಳ ಮೇಲೆ? ನನಗಂತೂ ಅರ್ಥ ಆಗ್ತಿಲ್ಲ. ಮಯೂರಿ ಹತ್ರ ಮಾತಾಡಬೇಕು ಅಂತ ಅವಿನಾಶ್ ಫೋನ್ ಮಾಡಿದಾಗ ನನ್ನ ಪರಿಸ್ಥಿತಿ ಹೇಗಿತ್ತು ಅನ್ನೋ ಕಲ್ಪನೆ ಇದೆಯಾ ನಿನಗೆ? ಬಾಯಿ ಒಣಗಿಬಿಡ್ತು. ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರಗಳು ಸಿಗದೆ ಪದಗಳಿಗೋಸ್ಕರ ಒದ್ದಾಡಿ ನಡುಗುಬಿಟ್ಟೆ ನಾನು. ಏನೋ ದೇವರ ದಯೆ, ನಿನಗೆ ಅವಳು ಸಿಕ್ಕದ್ಲು. ಇಲ್ಲ ಅಂದ್ರೆ ನಮ್ಮ ಗತಿ ಏನಾಗ್ತಿತ್ತು? ಅಲ್ಲ ಸುಮತಿ, ಅವಳಿಗೂ ಉಪಕಾರ ಮಾಡೋದಕ್ಕೆ ಹೋಗಿ ನಾವು ಯಾಕೆ ತೊಂದರೆಗೆ ಸಿಕ್ಕಾಕೋಬೇಕು? ರೀ,
ನಾನು ಹೇಳ್ತಾ ಇದ್ದೀನಲ್ವಾ, ಇನ್ಮೇಲೆ ಅವಳ ಸಂಪೂರ್ಣ ಜವಾಬ್ದಾರಿ ನಂದು ಅಂತ. ಸುಮತಿ, ಎಂಥ ಕಷ್ಟನ ಮೈ ಮೇಲೆ ಹೇಳ್ಕೊತಾ ಇದೆಯಾ ಅನ್ನೋ ಕಲ್ಪನೆ ಇದೆಯಾ ನಿನಗೆ? ನೀನು ಒಂದು ಹುಡುಗಿನ ಸಾಕ್ತಾ ಇಲ್ಲ ಸುಮತಿ, ಆಪತ್ತನ್ನ ಸಾಕ್ತಾ ಇಲ್ಲ. ಆ ಮಯೂರಿಗೆ ಹಿರಿಯರು ಕಿರಿಯರು ಅನ್ನೋ ವ್ಯತ್ಯಾಸ ಗೊತ್ತಿಲ್ಲ, ಮಾನ ಮರ್ಯಾದೆ ಬಗ್ಗೆ ಕಲ್ಪನೆ ಇಲ್ಲ, ಗೌರವ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ. ಅವಳಿಗೆ ಗೊತ್ತಿರೋದು ಒಂದೇ, ತನ್ನ ಹಠ ಗೆಲ್ಲಬೇಕು ಅನ್ನೋದು ಮಾತ್ರ. ಅದನ್ನು ಸಾಧಿಸ್ಕೊಳ್ಳೋದಕ್ಕೆ ಆಕೆ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಇದ್ದಾಳೆ. ಇವ್ರು ಹೇಳ್ತಾ ಇರೋದು ನಿಜಾನೇ. ಇವತ್ತೇನಾದರೂ ನಾನು ಸರಿಯಾದ ಸಮಯಕ್ಕೆ ಹೋಗಿರಲಿಲ್ಲ ಅಂದರೆ ದೇವರೇ, ಏನೇನು ಅನಾಹುತ ಆಗ್ಬಿಡ್ತಿತ್ತೋ. ತಿಳಿದೋ ತಿಳಿದೇನೋ ತುಂಬ ದೊಡ್ಡ ಜವಾಬ್ದಾರಿನ ತಗೊಂಡ್ಬಿಟ್ಟಿದ್ದೀನಿ ನಾನು. ಇನ್ಮೇಲೆ ಮಯೂರಿನ ತುಂಬ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಮಯೂರಿ, ಮಯೂರಿ, ನೀನ್ ಮನೆಗೆ ಬಂದಿದ್ದು ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನ್ ದೇವಸ್ಥಾನದಲ್ಲಿ ಕಾಣದೆ ಹೋದಾಗ ನನಗೆ ತುಂಬಾ ಟೆನ್ಷನ್ ಆಗಿ ಹೋಗಿತ್ತು. ಅಲ್ಲಿರೋ ಗಲ್ಲಿ ಗಲ್ಲಿನೂ ನಾನು ಹುಡುಕ್ಬಿಟ್ಟೆ. ಹೊಸ ಊರು, ಎಲ್ಲಿ ದಾರಿ ತಪ್ಪಿಸ್ಕೊಂಡ್ಬಿಟ್ಯೋ ಅಂತ ನನಗೆ ತುಂಬಾ ಗಾಬರಿ ಆಗೋಗಿತ್ತು. ದೇವರ ದಯೆ, ನೀನ್ ಅಮ್ಮನ ಕೈಲಿ ಸಿಕ್ಬಿಟ್ಟೆ. ಮೇಘ, ನಿನ್ನ ಒಂಟಿಯಾಗಿ ಬಿಟ್ಟೋದೆ ಅಂತ ನನ್ನ ಮೇಲೆ ನಿನಗೆ ಕೋಪ ಇಲ್ವಾ? ನೀನ್ ಯಾಕೆ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತೀಯಾ? ಅದರ ಅಗತ್ಯ ಏನಿದೆ ನಿನ್ಗೆ? ಅಕ್ಕ, ಕೈ ಗಾಯ ಆಗಿದೆ. ಅಯ್ಯೋ, ತುಂಬಾ ದೊಡ್ಡ ಗಾಯ ಆಗಿದೆ. ಮಯೂರಿ ಇರು, ನಾನು ಹೋಗಿ ಔಷಧಿ ತರ್ತೀನಿ. ಅಕ್ಕ, ತುಂಬಾ ನೋಡ್ತಿದ್ಯಾ? ಮಯೂರಿ, ಕೈ ಕೊಡು, ನಾನೇ ಔಷಧಿ ಹಚ್ತೀನಿ. ಎಲ್ಲಿ ಕೈ ಕೊಡು. ನಾನು ಹಚ್ಕೋತೀನಿ, ಪರವಾಗಿಲ್ಲ. ಮಯೂರಿ, ಅದು ತುಂಬಾ ನೋವಾಗುತ್ತೆ. ನಿನ್ ಕೈ ಕೊಡು, ನಾನು ಔಷಧಿ ಹಚ್ತೀನಿ. ಬೇಡ ಅಂತ ಹೇಳಿದ್ನಲ್ಲ, ನಾನು ಹಚ್ಕೋತೀನಿ, ನೀನು ಹೋಗು ಇಲ್ಲಿಂದ. ಚಿಂಟು, ಬಾ ಹೋಗೋಣ. ಬಾ. ಸುಮತಿ, ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿತ್ತಾ? ಅಯ್ಯೋ ಇಲ್ಲ ರೀ, ನಾವೇನಾದರೂ ತಪ್ಪು ಮಾಡ್ಬೋದು. ನೀವು ಯಾವತ್ತೂ ಯಾವ ಕಾಲಕ್ಕೂ ಯಾವ ವಿಷಯದಲ್ಲೂ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ರೀ, ಮತ್ತೆ ಅದೇ ಮಾತಾಡ್ತೀನಿ ಅಂತ ಅನ್ಕೋಬೇಡಿ. ನನಗೂ ಮಯೂರಿಗೂ ಸ್ವಲ್ಪ ಕಾಲಾವಕಾಶ ಬೇಕು. ಅವಳು ಖಂಡಿತ ಈ ಮನೆಗೆ ಹೊಂದ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗದೇ ಇದ್ರೆ ನಾನೇ ಅವಳ ತಂದೆ ಕರೆಸಿ ಅವಳನ್ನ ಕಳಿಸ್ಕೊಡ್ತೀನಿ. ಅಮ್ಮ 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 ಮಯೂರಿಗೆ ಏನಾಯ್ತು ಅವಳಿಗೆ? ಅದು ಅವಳು ಎಲ್ಲೋ ಬಿದ್ದು ಬಂದಿದ್ದಾಳೆ ಅಂತ ಅನ್ಸುತ್ತೆ. ಅವಳ ಕೈಗೆಲ್ಲ ಗಾಯ ಆಗಿದೆ ಅಮ್ಮ. ನಾನು ಅವಳಿಗೆ ಔಷಧಿ ಹಚ್ಚಕ್ಕೆ ಅಂತ ಹೋಗಿದ್ದೆ, ಆದ್ರೆ ಅವಳು ಬೇಡ ಅಂತ ಇದ್ದಾಳೆ. ಅದನ್ನ ಹಾಗೆ ಬಿಟ್ರೆ ಅದು ಸೆಪ್ಟಿಕ್ ಆಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ ನನಗೆ. ನಡಿಮ್ಮ, ನಾನು ನೋಡ್ತೀನಿ. ನಂಗೊಂದು 6 ತಿಂಗಳ ಸಮಯ ಕೊಡು ಮಗಳೇ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ, ನಿನ್ನ ಜೊತೆ ಹೊಂದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. 6 ತಿಂಗಳಾದಮೇಲೂ ನಿನಗೆ ನಾನಾಗಲಿ ನಮ್ಮ ಮನೆಯವರಾಗಲಿ ಹೊಂದಾಣಿಕೆ ಆಗಲಿಲ್ಲ ಅಂದರೆ ನಾನೇ ನಿಮ್ಮ ತಂದೆಗೆ ಫೋನ್ ಮಾಡಿ ಅವ್ರ ಜೊತೆ ನಿನ್ನನ್ನು ಕಳಿಸ್ಕೊಡ್ತೀನಿ.